भवतो सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यम् श्रीशङ्कराचार्यमथास्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै संहदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीयपादे सूत्रद्वयात्मकेऽस्मिन् अष्टमे आत्मगृहीत्यधिकरणे तस्मिन् अधिकरणे उपनिबद्धं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः षोडशं सूत्रम्। सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतस्य दशमस्य सप्तदशतमस्य षोडशतमस्य प्रकृतस्य षोडशतमस्य सूत्रस्य भाष्यभागे तस्य अपरां योजनां यथाचार्यानुग्रहं इदानीं विचारयामः। इयं तु अपरा योजना। कस्य अपरा योजना?
ತದಧಿಕರಣಸ್ಯ ತಸ್ಯ ಅಧಿಕರಣಸ್ಯ ತಸ್ಯ ಆತ್ಮಗೃಹೀತ್ಯಧಿಕರಣಸ್ಯ ಆತ್ಮಗೃಹೀತ್ಯಧಿಕರಣಸ್ಯ ಇಯಂ ಅಪರಾ ಯೋಜನಾ. ಪಶ್ಯಾಮಃ. ಸರ್ವಾಗ್ರೆ ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ಭಕ್ತಾನುಗ್ರಹಣೈಕಾಂತ ಶಾಂತ ಸ್ವಾಂತ ಸಮು ಗುರುಗಳೇ ಮ್ಯೂಟ್ ಆಗಿದೆ. ಗುರುಗಳೇ ತಮ್ದು ಮ್ಯೂಟ್ ಆಗಿದೆ. ಯಾಕೆ ಮ್ಯೂಟ್ ಆಗೋದು ಗೊತ್ತಿಲ್ಲ. ಒಂದ್ಸರಿ ಸ್ತೋತ್ರ ಒಂದ್ಸರಿ ಹೇಳ್ಕೊಂಡ್ಬೇಡ. ಓಂ ಭಕ್ತಾನುಗ್ರಹಣೈಕಾಂತ ಶಾಂತ ಸ್ವಾಂತ ಸಮುಜ್ವಲಂ ಸಂಯಜ್ಞಂ ಸಂಯಮೀಂದ್ರಾಣಾಂ ಸಾರ್ವಭೌಮಂ ಜಗದ್ಗುರುಂ ಕಿಂಕರೀಭೂತ ಭಕ್ತೈನ ಪಂಕಜಾತ ವಿಶೋಷಣಂ ಧ್ಯಾಯಾಮಿ ಶಂಕರಾಚಾರ್ಯಂ ಸರ್ವಲೋಕೈಕಶಂಕರಂ. ಒಳ್ಳೆಯ ಒಂದು ಸೊಗಸಾದ ಒಂದು ಪ್ರಶಸ್ತಿ ಶ್ಲೋಕ. ಒಳ್ಳೆ ಪ್ರಾಸಬದ್ಧವಾಗಿ ಒಂದು ನಿಬದ್ಧ ಉಪನಿಬದ್ಧ ಮಾಡಿದ್ದಾರೆ. ಇನ್ನೊಂದ್ಸರಿ ಆ ಸ್ತೋತ್ರ ಹೇಳ್ಕೊಳ್ಳೋಣ. ಓಂ ಭಕ್ತಾನುಗ್ರಹಣೈಕಾಂತ ಶಾಂತ ಸ್ವಾಂತ ಸಮುಜ್ವಲಂ ಸಂಯಜ್ಞಂ ಸಂಯಮೀಂದ್ರಾಣಾಂ ಸಾರ್ವಭೌಮಂ ಜಗದ್ಗುರುಂ ಕಿಂಕರೀಭೂತ ಭಕ್ತೈನ ಪಂಕಜಾತ ವಿಶೋಷಣಂ ಧ್ಯಾಯಾಮಿ ಶಂಕರಾಚಾರ್ಯಂ ಸರ್ವಲೋಕೈಕಶಂಕರಂ. ಭಕ್ತಾನುಗ್ರಹಣೈಕಾಂತ ಶಾಂತ ಸ್ವಾಂತ ಸಮುಜ್ವಲಂ. ಒಂದು ಪದ, ಸಮಸ್ತ ಪದ. ಭಕ್ತಾನುಗ್ರಹಣೈಕಾಂತ ಅಂತ ಅಂದ್ರೆ ಗುರಿ, ಅದು ಧ್ಯೇಯ. ಏನು ಧ್ಯೇಯ ಅಂತಂದ್ರೆ ಭಕ್ತ ಅನುಗ್ರಹಣ. ಭಕ್ತಾನುಗ್ರಹಣಂ ಇತಿ ಇಯಂ ಧ್ಯೇಯ ಇತಿ ಅಯಂ ಧ್ಯೇಯ. ಭಕ್ತಾನುಗ್ರಹಣೈಕ, ಭಕ್ತರನ್ನು ಅನುಗ್ರಹ ಮಾಡಬೇಕೆಂಬ ಒಂದೇ ಒಂದು ಧ್ಯೇಯದಿಂದ ಯಾರು ಶಾಂತ ಸ್ವಾಂತ ಸಮುಜ್ವಲಂ ಅಂದ್ರೆ ಶಾಂತನು ಮತ್ತೆ ತನ್ನಲ್ಲಿಯೇ ಇರತಕ್ಕಂತಹ ಸಮುಜ್ವಲಂ ಜ್ಞಾನದಿಂದ ಪ್ರಕಾಶಿತನಾಗಿರುವವನು ಆಗಿರುವ ಮತ್ತು ಸಂಯಮೀಂದ್ರಾಣಾಂ ಸಂಯಜ್ಞಂ. ಸಂಯಮೀಂದ್ರಾಣಾಂ ಯಾರು ಈ ಶಮದಮಾದಿ ಸಾಧನ ಸಂಪತ್ತಿನಿಂದ ಕೂಡಿಕೊಂಡಿದ್ದಾರೋ ಅವರೆಲ್ಲ ಸಂಯಮಿಗಳು. ಸಂಯಮೀಂದ್ರಾಣ ಅವರಲ್ಲಿ ಶ್ರೇಷ್ಠರು. ಅವರಿಗೆ ಸಂಯಜ್ಞಂ. ಸಂಯಜ್ಞಂ ಅಂತ ಯಜ್ಞ ಅಂತಂದ್ರೆ ಆ ಒಂದು ಯಜ ದೇವ ಪೂಜಾಯಾಮ್ ಅಂತ ಅರ್ಥ ಆಗುತ್ತೆ. ಇಲ್ಲಿ ಏನರ್ಥ ಅಂದ್ರೆ ಅವರ ಒಂದು ಪರಮ ಹೇ ಶಾಂತ ಈ ಒಂದು ಷಟ್ ಊರ್ಮಿಗಳಿದೆಯಲ್ಲ ಅವೆಲ್ಲವನ್ನು ಕಳೆದುಕೊಂಡವರಾಗಿರ್ತಕ್ಕಂತಹ ಸಂಯಮಿಗಳಿಗೆ ಸಂಯಜ್ಞಂ. ಸಂಯಜ್ಞಂ ಅಂದರೆ ಕೇವಲ ಏಕೈಕ ಗುರಿಯಾಗಿರತಕ್ಕಂತಹ ಆ ಒಂದು ಮುಕ್ತಿ ಇದೆಯಲ್ಲ ಅದನ್ನೇ ಕೊಡತಕ್ಕಂಥವನು. ಮತ್ತೆ ಸಾರ್ವಭೌಮಂ ಜಗದ್ಗುರು, ಜಗದ್ಗುರುವು ಸಾರ್ವಭೌಮನು ಆಗಿರತಕ್ಕಂಥವನು. ಮತ್ತೆ ಇನ್ನೊಂದು ವಿಶೇಷಣ ಹಾಕಿದ್ದಾರೆ. ಏನು? ಕಿಂಕರೀಭೂತ ಭಕ್ತೈನ ಪಂಕಜಾತ ವಿಶೋಷಣಂ. ಒಂದು ಪ್ರಾಸ ಸರಿಯಾಗಿ ಮಾಡಿದ್ದಾರೆ. ಏನು? ಕಿಂಕರೀಭೂತ ಭಕ್ತ ಯಾರು? ಯಾರು ಇಂತಹ ಮಹಾತ್ಮನನ್ನ ಕಿಂಕರೀಭೂತ ಅಂತಂದ್ರೆ ಸೇವಿಸುತ್ತಾರೆ, ಅವರನ್ನ ಈ ಒಂದು
ಈ ಈ ಪ್ರಶ್ನೋಪನಿಷತ್ತಿನ ಬರುತ್ತಲ್ಲ, ಏನು ಮಾಡಿದ್ರು ಅವರು ಅಂದ್ರೆ ಪಾದ ಪ್ರಕ್ಷಾಳನ, ಪೂಜೆ, ಈ ಎಲ್ಲದರಿಂದ ಅವರು ಸೇವಿಸೋದು. ಹೀಗೆ ಯಾರು ಇವರನ್ನ ಸೇವಿಸುತ್ತಿರುತ್ತಾರೆಯೋ ಅಂತಹ ಭಕ್ತರು, ಕಿಂಕರೀಭೂತ ಭಕ್ತ, ಅವರಿಗೆ ಅವರ ಏನ ಅಂದ್ರೇನು? ಏನ ಅಂತಂದ್ರೆ ಪಾಪಗಳು, ಅವರ ದೋಷಗಳು ಅಂತ ಅರ್ಥ. ಏನ ಅಂತಂದ್ರೆ ಈ ಈ ಎಲ್ಲಿ ಈಶಾವಾಸ್ಯದಲ್ಲಿ ಕೊನೆಯ ಮಂತ್ರದಲ್ಲಿ ಬರುತ್ತಲ್ಲ, ಏನಮ್ಮ ಅಂತಂತ, ಅದು ಏನು ಪಾಪಗಳು, ದೋಷಗಳು. ಆ ದೋಷಗಳು ಹೇಗೆ? ದೋಷ ಎಂಬ ಪಂಕಜಾತ, ದೋಷಗಳೆಂಬ ಕೆಸರು. ಆ ಕೆಸರು ಸ್ವಲ್ಪ ಇದೆಯಾ? ಜಾತ ಅಪಾರವಾಗಿರ್ತಕ್ಕಂಥ ಆ ಒಂದು ಕೆಸರು. ಎಂತಹ ಕೆಸರು? ಏನ ದೋಷ ಅಂದ್ರೇನು? ಈ ಒಂದು ಮುಕ್ತಿಗೆ ಇರತಕ್ಕಂಥ ಏಕೈಕ ದೋಷ, ಮುಕ್ತಿ ಮಾರ್ಗದಲ್ಲಿ ಇರತಕ್ಕಂಥ ಏಕೈಕ ದೋಷ ಯಾವುದು? ಒಂದೇ ಒಂದು ಅಜ್ಞಾನ ಅಂತಕ್ಕಂಥದ್ದು. ಅದೇ ಇಲ್ಲಿ ವಿವಕ್ಷಿತವಾಗಿರತಕ್ಕಂಥದ್ದು. ಏನ ಅಂದ್ರೆ ಇಲ್ಲಿ ಪಾಪ ಇನ್ನೇನೋ ಈ ಧರ್ಮ ಶಾಸ್ತ್ರದಲ್ಲಿ ಬರುತ್ತಲ್ಲ, ಆ ಪಾಪ ಅಲ್ಲ ಇದು. ಅದೇನು? ಶಂಕರೀಭೂತ ಭಕ್ತೈನ ಏನ ಅಂತಂದ್ರೆ ಇಲ್ಲಿ ಅಜ್ಞಾನವೆಂಬ ಮಹಾಸಾಗರ. ಅದಕ್ಕೆ ಕೆಸರದು. ಅಲ್ಲಿ ಇಳಿದು ನೀರಲ್ಲಿ ಮುಳುಗಿದವನು ಬೇಕಾದ್ರೆ ಎದ್ದು ಬರಬಹುದು, ಆಗತ್ತೆ, ಈಜ್ಕೊಂಡು ಎದ್ದು ಬರ್ತಾನೆ. ಆದರೆ ಕೆಸರಿನಲ್ಲಿ ಮುಳುಗಿದವನು ಎದ್ದು ಬರೋಕೆ ಆಗೋದೇ ಇಲ್ಲ, ಅಲ್ಲೇ ಹೋಗ್ಬಿಡ್ತಾರ. ಇಂಥ ಪಂಕಜಾತ ಅಪಾರವಾದ ಕೆಸರಿನಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದಾನೆ. ಅದನ್ನ ವಿಶೋಷಣ, ಆ ಕೆಸರಿದೆಯಲ್ಲ ಅದನ್ನೆಲ್ಲ ಒಣಗಿಸಿ ಹಾಕಿಬಿಡುತ್ತೆ. ಶೋಷಣ ಒಣಗಿಸೋದು. ನಿಸ್ಸಂಶಯವಾಗಿ, ನಿಶೇಷವಾಗಿ ಅವೆಲ್ಲ ಆ ಅಜ್ಞಾನವೆಂಬ ಎಲ್ಲ ದೋಷವೆಂಬ ಕೆಸರನ್ನ ಕರಗಿಸಿ ಬಿಡುತ್ತದೆಯೋ, ಒಣಗಿಸಿ ಬಿಡುತ್ತಾನೆಯೋ ಅಂತಹ ಲೋಕೈಕ ಶಂಕರಂ ಶಂಕರಾಚಾರ್ಯಂ, ಸರ್ವಲೋಕೈಕ ಶಂಕರಂ. ಒಂದು ಲೋಕೈಕ, ನಮ್ಮ ಲೋಕ ಅಲ್ಲ, ಸರ್ವಲೋಕೈಕ ಶಂಕರಂ. ಸರ್ವಲೋಕ, ಎಷ್ಟು ಲೋಕ ಇದೆ ಅಷ್ಟು ಲೋಕ, ಅವೆಲ್ಲದಕ್ಕೂ ಕೂಡ, ಆ ಎಲ್ಲ ಲೋಕಗಳಿಗೂ ಕೂಡ ಶಂಕರಂ ಅಂದ್ರೆ ಮಂಗಳವನ್ನ. ಮಂಗಳ ಅಂದ್ರೇನು? ಒಂದೇ ಒಂದು ಮುಕ್ತಿ ಮಾರ್ಗ, ಅದೇ ಮಂಗಳಕರವಾಗಿರುತ್ತೆ, ಇನ್ನೆಲ್ಲ ಅಮಂಗಳಕರ. ಮುಕ್ತಿ ಮಾರ್ಗವನ್ನ ಎಲ್ಲರಿಗೂ ಉಪದೇಶಿಸ್ತಾ ಇರ್ತಕ್ಕಂಥ ಸರ್ವಲೋಕೈಕ ಶಂಕರ, ಎಲ್ಲ ಲೋಕಗಳಿಗೂ ಕೂಡ ಮಂಗಳವನ್ನುಂಟು ಮಾಡತಕ್ಕಂತಹ ಶಂಕರ ಆಚಾರ್ಯಂ ಶಂಕರಂ. ಶಂಕರ ಆಚಾರ್ಯನಾದ ಶಂಕರನು ನಾ ಧ್ಯಾನಿ ಜೈ ಚಿಂತಾಯಾಮ್ ಅಂತ ಒಂದು ಧಾರು ಇದೆ. ಜೈ ಚಿಂತಾಯಾಮ್ ಅಂದ್ರೆ ಏನು? ನಾನು ಯಾವಾಗಲೂ ಕೂಡ ಚಿಂತನೆ ಮಾಡುತ್ತಿರುತ್ತೇನೆ, ಕಾಯೇನ ವಾಚ ಮನಸ. ಆಗೇನಾಗುತ್ತೆ? ಅನುಗ್ರಹ ಆಗುತ್ತೆ. ಅನುಗ್ರಹ ಅಂದ್ರೆ ಏನಾಗುತ್ತೆ? ಆ ಒಂದು ಭಕ್ತಿ ಏನ ಪಂಚ, ಏನ ಅದೇ ಪಾಪ, ಅಜ್ಞಾನವೆಂಬ ಕೆಲಸ ಹೋಗ್ಬಿಡುತ್ತೆ. ಹೀಗೆ ಒಂದು ಪ್ರಾಸಬದ್ಧ ಸ್ವಲ್ಪ ಹೇಳೋದಕ್ಕೆ ಕಷ್ಟ ಆಗಿರುತ್ತೆ. ಆದ್ರೂ ಕೂಡ ಏನ್ ತೊಂದರೆ, ಎರಡು ಸಲ ಹೇಳೋದು ಬಂದ್ಬಿಡುತ್ತೆ. ತೊಂದರೆ ಇನ್ನೊಂದ್ಸರಿ ಆ ಒಂದು ಪ್ರಶಸ್ತಿ ಶ್ಲೋಕ ನಂತರ ಭಾಷಣ ಶುರು ಮಾಡಿ. ಓಂ ಭಕ್ತಾನುಗ್ರಹಣೈಕಾಂತ ಶಾಂತ ಸ್ವಾಂತ ಸಮುಜ್ವಲಂ ಸಂಯಜ್ಞಂ ಸಂಯಮೀಂದ್ರಾಣಾಂ ಸಾರ್ವಭೌಮಂ ಜಗದ್ಗುರುಂ ಕಿಂಕರೀಭೂತ ಭಕ್ತೈನ ಪಂಕಜಾತ ವಿಶೋಷಣಂ ಧ್ಯಾಯಾಮಿ ಶಂಕರಾಚಾರ್ಯಂ ಲೋಕೈಕಶಂಕರಂ. ಅಥ ಶ್ರೀಮಚ್ಛಂಕರ ಶಾರೀರಕಮೀಮಾಂಸಾಖ್ಯೆ ತೃತೀಯಾಧ್ಯಾಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಸೂತ್ರದ್ವಯಾತ್ಮಕೆ ಅಷ್ಟಮಂ ಆತ್ಮಗೃಹೀತ್ಯಧಿಕರಣಂ. ಓಂ ಆತ್ಮಗೃಹೀತರಾತ್ ಓಂ ಅನ್ವಯಾದಿತತೆ ಸಾವಧಾರಣಾತ್. ಇದರಲ್ಲಿ ಮೊಟ್ಟ ಸ್ವಲ್ಪ ಭಾಗ ಉಳಿದಿದೆ, ಅದನ್ನು ನೋಡ್ಕೊಂಡು ಮುಂದೆ ಹೋಗ್ಬೇಕು. ಏನು?
ಆತ್ಮಗೃಹೀತಿ ಇತರವದುತ್ತರಾತ್ ಅಂತಕ್ಕಂಥದ್ದು. ಇದರಲ್ಲಿ ಆತ್ಮಗೃಹೀತಿ ಇತರವದು ಉತ್ತರಾತ್, ಇದಕ್ಕೆ ಮೊದಲನೆಯ ಒಂದು ಯೋಜನೆ. ಈ ಒಂದು ಸೂತ್ರಕ್ಕೆ ಮೊಟ್ಟ ಮೊದಲು ಆಚಾರ್ಯರು ಯಾವ ರೀತಿ ಈ ಸೂತ್ರವನ್ನು ಯೋಜಿಸಿದ್ದರು ಅಂತ ಅನ್ನೋದು ನಾವು ನೋಡಿದ್ದಾಯ್ತು. ಅಲ್ಲಿ ಅಂತ ತಗೊಂಡಿದ್ರು, ವಿಷಯವಾಕ್ಯವನ್ನ ಐತರೇಯೋಪನಿಷತ್ತಿನಿಂದ ತೆಗೆದುಕೊಂಡು ಆತ್ಮಾವಾಯುಧಮೇಕ ಏವಾಗ್ರ ಆಸೀತ್ ಅಂತ ಹೇಳಿ ಅಲ್ಲಿ ಆತ್ಮ ಶಬ್ದದಿಂದ ಪರಮಾತ್ಮನನ್ನು ಹೇಳಿದೆಯೋ ಅಥವಾ ಬೇರೆ ಯಾವ ಒಂದು ಆತ್ಮನನ್ನು ಹೇಳಿದೆಯೋ, ವಿರಾಡಾತ್ಮನೋ ಇನ್ಯಾವನೊಬ್ಬ. ಯಾಕೆ ಅಂತಂದ್ರೆ ಸೃಷ್ಟಿಯನ್ನು ಹೇಳಿದ್ದಾರೆ. ಸೃಷ್ಟಿಯನ್ನು ಹೇಳಿದ್ರೆ ಯಾಕಪ್ಪ, ತಸ್ಮಾತ್ ವಾಯು ತಸ್ಮಾತ್ ಆತ್ಮನ ಆಕಾಶ ಸಂಭೂತ ಅಂತ ಸೃಷ್ಟಿಯನ್ನು ಹೇಳುವಾಗಲೂ ಕೂಡ ಪರಮಾತ್ಮನನ್ನು ಹೇಳಿದ್ದಾರಲ್ಲ. ಅಂದ್ರೆ ಸ್ವಾಮಿ ಇಲ್ಲ, ನೀವು ಹೇಳಿದ್ ಸರಿ, ಆದ್ರೆ ಏನ್ ಹೇಳಿದ್ರಿ ನೀವು ಅಲ್ಲಿ ಆಕಾಶ ಸಂಭೂತ ಅಂತ ಹೇಳಿ ಪಂಚಭೂತಗಳ ಸೃಷ್ಟಿಯನ್ನು ಹೇಳಿದ್ರಿ, ಹೌದಾ? ಆದ್ರೆ ಇಲ್ಲೇನು ಹೇಳಿದೆ, ಲೋಕಪಾದಗಳನ್ನು ಹೇಳಿದ್ದಾರೆ. ಆದ್ದರಿಂದ ಆ ಒಂದು ಪರಮಾತ್ಮ ಇದಕ್ಕೆ ಕಾರಣನಲ್ಲ ಅಂತ ಹೇಳಿದಾಗ ಹಾಗೇನೂ ಇಲ್ಲ. ಇದಕ್ಕೆ ಮುಂದಿನ ವಾಕ್ಯ ನೋಡು, ಉತ್ತರ ಅದೇನಾಗಿದೆ ಅಲ್ಲಿ ಸೂಚಿಸಿದೆ. ಈ ಒಂದು ಪರಮ ಅಂತ ಬ್ರಹ್ಮ ಪ್ರತಿಯೊಂದನ್ನು ಆದ್ದರಿಂದ ಪರಮಾತ್ಮನನ್ನೇ ಗ್ರಹಿಸಬೇಕು. ಇಲ್ಲಿ ಮತ್ತೆ ಹೊರಟಾಯ್ತಾ? ಛಾಂದೋಗ್ಯ ಕಾಣ್ವ, ಛಾಂದೋಗ್ಯ ಮತ್ತೆ ಕಾಣ್ವ ಅಂದ್ರೆ ಬೃಹದಾರಣ್ಯಕೋಪನಿಷತ್ತು. ಬೃಹದಾರಣ್ಯಕೋಪನಿಷತ್ತು ಇವುಗಳನ್ನು ತೆಗೆದುಕೊಂಡು ನೋಡಿ, ಬೃಹದಾರಣ್ಯಕದಲ್ಲಿ ಕಥಮ ಆತ್ಮ ಅಂತ ಹೇಳಿ ಆತ್ಮಶಬ್ದದಿಂದ ಪ್ರಯೋಗ ಉಪಕ್ರಮ ಮಾಡಿದ್ದಾರೆ, ಅಲ್ಲಿಂದ ಉಪಕ್ರಾಂತವಾಗಿದೆ. ಆದರೆ ಛಾಂದೋಗ್ಯದಲ್ಲಿ ಸದೇವ ಸೌಮ್ಯದ ಮಗ್ನ ಆಸೀತ್ ಅಂತ ಉಪಕ್ರಾಂತವಾಗಿದೆ. ಆದ್ದರಿಂದ ಇಲ್ಲಿ ಸಂಶಯ ಬರುತ್ತೆ, ಎರಡೂ ಕೂಡ ಒಂದೇ ತತ್ವವನ್ನು ಕುರಿತು ಉಪಕ್ರಮಿಸಿದೆಯೋ ಅಥವಾ ಏನು ಬೇರೆ ಬೇರೆ ತತ್ವವನ್ನ ಕುರಿತು ಉಪಕ್ರಮಿಸಿದೆಯೋ? ಯಾಕೆ ಒಂದು ಕಡೆ ಸ್ಪಷ್ಟವಾಗಿ ಆತ್ಮ ಅಂತ ಹೇಳಿದ್ರು, ಕಥಮ ಆತ್ಮ ಅಂದಂತ, ಇಲ್ಲಿ ಹೇಳಿದ್ರು ಸದೇವ ಸೌಮ್ಯದ ಮಗ್ನ ಆಸೀತ್ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಸ್ವಲ್ಪ ಸಂಶಯ ಬರುತ್ತೆ ಅಂಥೇಳಿ, ಆಯ್ತಪ್ಪ ಸಂಶಯ ಬಂತಲ್ಲ ವಿಚಾರ ಮಾಡೋಣ ಅಂತ ಹೇಳಿ ವಿಚಾರಕ್ಕೆ ತೆಗೆದುಕೊಂಡಾಗ ಮೊಟ್ಟ ಮೊದಲು ಏನು ತೋರ್ತವ್ರಿಗೆ, ಮೊಟ್ಟ ಮೊದಲು ತೋರದೇನು, ಈ ಒಂದು ಆತ್ಮಗೆ ಇಲ್ಲಿ ಆ ಕಥಮ ಆತ್ಮೇತಿ ಅಂತಂತ ಇದೆಯಲ್ಲ, ಅಲ್ಲಿ ಆತ್ಮ ಅಂತಂತ ಆತ್ಮ ಎನ್ನುವ ಶಬ್ದದಿಂದ ಯಾವ ಪರಮಾತ್ಮನನ್ನು ತೆಗೆದುಕೊಂಡಿದೆಯೋ ಅದೇ ಅರ್ಥವನ್ನ ಇಲ್ಲಿ ಸತ್ ಎಂಬ ಶಬ್ದಕ್ಕೂ ತೆಗೆದುಕೊಳ್ಳಬೇಕು. ಯಾಕೆ ಮುಂದೆ ಈ ಒಂದು ಪರಮಾತ್ಮ ಗ್ರಹಣಕ್ಕೆ ಅನುಕೂಲವಾದಂತಹ ಎಲ್ಲ ವಿಷಯಗಳು ಕೂಡ ಉಪಸಂಹಾರದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿ ಅದನ್ನು ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಮೊಟ್ಟ ಮೊದಲಿಗೆ ಆ ಮೊದಲನೆಯ ಸೂತ್ರದಲ್ಲಿ ಈ ಒಂದು ಇಷ್ಟು ಕೂಡ ಇದು ಆಗಿತ್ತು. ಈಗ ಇಷ್ಟೆಲ್ಲ ಏನು, ಇದು ಇಲ್ಲಿ ಪೂರ್ವಪಕ್ಷ
ಗುರುಗಳು ಎಕ್ಸಿಟ್ ಆಗೋಗಿದಾರಾ? ಬರ್ತಾ ಇಲ್ವಲ್ಲ?